ಆತ್ಮೀಯರೇ ನಮಸ್ಕಾರ. ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಮೊದಲನೇ ಅಧ್ಯಾಯ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಪೀಠಿಕೆ. ಈ ಅಧ್ಯಾಯದ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಆ ಒಂದು ಅಧ್ಯಾಯದಲ್ಲಿ ನಾವು ಈಗಾಗಲೇ 1.1 ಮನೋವಿಜ್ಞಾನದ ಕುರಿತು ಅಭ್ಯಾಸ ಮಾಡಿದ್ದೀವಿ. 1.2 ಮನೋವಿಜ್ಞಾನದ ಶಾಖೆಗಳ ಕುರಿತು ಅಭ್ಯಾಸ ಮಾಡಿದ್ದೀವಿ. ಆಮೇಲೆ 1.3 ಮನೋವಿಜ್ಞಾನದ ವಿಧಾನಗಳು, ಮೆಥಡ್ಸ್ ಆಫ್ ಸೈಕಾಲಜಿ ಏನಿದಾವಲ್ಲ ಅವುಗಳ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಅವುಗಳಲ್ಲಿ ನಾವು ಮುಖ್ಯವಾಗಿ ಅಂತಾರಾವಲೋಕನ ವಿಧಾನ, ಇಂಟ್ರಾಸ್ಪೆಕ್ಷನ್ ಮೆಥಡ್ ಅಭ್ಯಾಸ ಮಾಡಿದೀವಿ. ಅವಲೋಕನ ವಿಧಾನ, ಅಬ್ಸರ್ವೇಷನ್ ಮೆಥಡ್ ಅಂತ ಕರಿತೀವಿ, ಅದನ್ನ ಅಭ್ಯಾಸ ಮಾಡಿದೀವಿ. ವ್ಯಕ್ತಿ ಅಧ್ಯಯನ, ಕೇಸ್ ಸ್ಟಡಿ ಅದನ್ನ ಅಭ್ಯಾಸ ಮಾಡಿದೀವಿ. ಪ್ರಾಯೋಗಿಕ ವಿಧಾನ, ಎಕ್ಸ್ಪೆರಿಮೆಂಟಲ್ ಮೆಥಡ್ ಇದ್ರ ಕುರಿತು ಅಭ್ಯಾಸ ಮಾಡಿದೀವಿ. ಆಮೇಲೆ ಸಮೀಕ್ಷಾ ವಿಧಾನ, ಸರ್ವೆ ಮೆಥಡ್ ಅಂತ ಬರ್ತದೆ, ಇದ್ರ ಕುರಿತು ಅಭ್ಯಾಸ ಮಾಡಿದೀವಿ. ಆಮೇಲೆ ಕೊನೆಯ ಅವಧಿಯಲ್ಲಿ ಸಂದರ್ಶನ ವಿಧಾನ, ಇಂಟರ್ವ್ಯೂ ಮೆಥಡ್ ಅಂತದ, ಇದ್ರ ಕುರಿತು ಅಭ್ಯಾಸ ಮಾಡಿದೀವಿ. ಇವತ್ತಿನ ಅವಧಿಯಲ್ಲಿ ನಾವು ಸಹ ಸಂಬಂಧ ವಿಧಾನ, ಕೋರಿಲೇಷನ್ ಮೆಥಡ್ ಅಂತ ಹೇಳಿ ಬರ್ತದ, ಇದನ್ನ ಕುರಿತು ಅಭ್ಯಾಸ ಮಾಡೋದದ. ಈ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ವಿಧಾನಕ್ಕೆ ಸಂಬಂಧಪಟ್ಟಂತೆ ನಾವು ಯಾವೆಲ್ಲ ಅಂಶಗಳನ್ನ ಅಭ್ಯಾಸ ಮಾಡ್ಬೇಕಂದ್ರೆ, ಮುಖ್ಯವಾಗಿ ಈ ಕೋರಿಲೇಷನ್ ಅಥವಾ ಸಹ ಸಂಬಂಧ ವಿಧಾನ ಅಂತ ಏನದಲ್ಲ, ಇದರ ಪೀಠಿಕೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಸಹ ಸಂಬಂಧ ಅಂದ್ರೆ ಏನು, ಅದರ ಅರ್ಥವನ್ನ ಅಭ್ಯಾಸ ಮಾಡಬೇಕು. ಸಹ ಸಂಬಂಧ ವಿಧಾನದ ವಿಧಗಳು ಎಷ್ಟು ಪ್ರಕಾರದವನ್ನ ಅಭ್ಯಾಸ ಮಾಡಬೇಕು. ಆಮೇಲೆ ಸಹ ಸಂಬಂಧ ವಿಧಾನದ ಹಂತಗಳು, ಯಾವ ರೀತಿ ನಾವು ಸಹ ಸಂಬಂಧವನ್ನ ಕಂಡಕ್ಟ್ ಮಾಡಬೇಕು ಅದರ ಕುರಿತು ಅಭ್ಯಾಸ ಮಾಡಬೇಕು. ಆಮೇಲೆ ಈ ವಿಧಾನದ ಗುಣಗಳು, ಅವಗುಣಗಳು ಮತ್ತು ಸಮಾರೋಪ, ಇಷ್ಟ ಅಂಶಗಳನ್ನ ಅಭ್ಯಾಸ ಮಾಡಬೇಕು. ಸಾಮಾನ್ಯವಾಗಿ B.Ed ದಲ್ಲಿ ಓದ್ಬೇಕಾದ್ರೆ ನಾವು ಆರಂಭದ ಏನು ಇವಿದಾವಲ್ಲ ವಿಧಾನಗಳು, ಹೆಚ್ಚು ಕಡಿಮೆ 4 ವಿಧಾನಗಳ ಕುರಿತು ಸ್ಪಷ್ಟವಾಗಿ ತಿಳ್ಕೊಂಡಿರ್ತೀವಿ. ಒಂದೊಂದ್ ಕಡೆಗೆ ಸಮೀಕ್ಷಾ ವಿಧಾನವನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸರ್ ಹೇಳಿದ್ರ ಒಂದು 5 ವಿಧಾನಗಳನ್ನ ಅಭ್ಯಾಸ ಮಾಡಿರ್ತೀರಿ. ಬಟ್ ನಾವು ಯಾವಾಗ ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡ್ತೇವಲ್ಲ, ಅವಾಗ ಇವ್ 4 ಅಥವಾ 5 ವಿಧಾನಗಳ ಕುರಿತು ತಿಳ್ಕೊಂಡಿದ್ರೆ ಅಷ್ಟೇ ಸಾಲದು. ನಾವು ಸುಮಾರು ಒಂದು 10 ವಿಧಾನಗಳ ಕುರಿತು ನಮಗೆ ನಾಲೆಜ್ ಇರಬೇಕು. ಯಾಕಂದ್ರೆ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದು 2 ಅಂಕಗಳನ್ನ ಕೇಳುವಂತ ಚಾನ್ಸಸ್ ಇರ್ತದೆ, ಅಥವಾ 1 ಅಂಕ. 10 ವಿಧಾನಗಳು ಗೊತ್ತಿದ್ರೆ ಮಾತ್ರ ಅವುಗಳನ್ನ ಉತ್ತರಿಸಬಹುದು. ಅದರ ಸಲುವಾಗಿ ನಾವು ಇವತ್ತು ಸಹ ಸಂಬಂಧ ವಿಧಾನ ಅಂತ ಏನದಲ್ಲ, ಇದ್ರ ಕುರಿತು ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಇಂಟ್ರೊಡಕ್ಷನ್. ಮನೋವಿಜ್ಞಾನದಲ್ಲಿ ಅನೇಕ ವಿಧಾನಗಳಿವೆ. ಆ ಎಲ್ಲಾ ವಿಧಾನಗಳು ಕೂಡ ವ್ಯಕ್ತಿಯ ವರ್ತನೆಯನ್ನ ಅಧ್ಯಯನ ಮಾಡ್ಲಿಕ್ಕೆ ಇವೆ. ಅಂತ ವಿಧಾನಗಳಲ್ಲಿ ಈ ಸಹ ಸಂಬಂಧ ವಿಧಾನ ಏನದಲ್ಲ, ಇದು ಕೂಡ ಒಂದಾಗಿದೆ. ಇದು ಮುಖ್ಯವಾಗಿ ಏನ್ ಮಾಡ್ತದ ಅನ್ನೋದ್ರ ಕುರಿತು ನಾವು ತಿಳ್ಕೊಳ್ಬೇಕು. ಮನೋವಿಜ್ಞಾನದಲ್ಲಿ 2 ಅಂಶಗಳು, ಇಲ್ಲಿ ಅಂಶಗಳು ಅಂತ ಏನದಲ್ಲ, ಅಂಶಗಳು ಅಂತಂದ್ರೆ ಚರಗಳು ಅಥವಾ ಚರಾಂಶಗಳು. ನಾನು ಕಳೆದ ಅವಧಿಯಲ್ಲಿ ಹೇಳಿದ್ದೇನೆ, ಚರಾಂಶಗಳು ಅಂತಾರ, ಪರಿವರ್ತನೆಗಳಂತಾರ, ಚರಗಳಂತಾರ, ಇವೆಲ್ಲಾನು ಕೂಡ ಅಂಶಗಳಿರ್ತಾವ. ಸೊ ಮನೋವಿಜ್ಞಾನದಲ್ಲಿ 2 ಚರಾಂಶಗಳು ಪರಸ್ಪರ ಹೇಗೆ ಸಂಬಂಧ ಹೊಂದಿವೆ ಎಂಬುದನ್ನು ತಿಳಿಯುವುದು ಬಹಳ ಮುಖ್ಯವಾಗಿರ್ತದೆ. ಆ 2 ಅಂಶಗಳು ಅಥವಾ ಚರಾಂಶಗಳ ಮಧ್ಯೆ ಸಂಬಂಧ ಹೇಗದ ಅನ್ನೋದನ್ನ ಅಭ್ಯಾಸ ಮಾಡೋ ವಿಧಾನದಲ್ಲ, ಆ ವಿಧಾನವನ್ನ ನಾವು ಏನಂತ ಕರಿತೀವಿ ಹೇಳ್ರಿ, ಸಹ ಸಂಬಂಧ ವಿಧಾನ ಅಥವಾ ಕೋರಿಲೇಷನ್ ಮೆಥಡ್ ಅಂತ ಹೇಳಿ ಅದನ್ನ ನಾವು ಕರಿತೀವಿ. ಇನ್ನಷ್ಟು ಇತರ ಅರ್ಥವನ್ನ ನಾವು ತಿಳ್ಕೊಳ್ಬೇಕು. ಡೀಪ್ ಆಗಿ ಅರ್ಥವನ್ನ ತಿಳ್ಕೊಬೇಕಾದ್ರೆ ಇದ್ರ ನೋಡ್ರಿ ನೆಕ್ಸ್ಟ್ ಸಹ ಸಂಬಂಧದ ಅರ್ಥ, ಮೀನಿಂಗ್ ಆಫ್ ಕೋರಿಲೇಷನ್. ಯಾವ್ದಕ್ಕೆ ನಾವು ಸಹ ಸಂಬಂಧ ಅಂತೇವೆ ಅಂತಂದ್ರೆ, ಸಹ ಸಂಬಂಧ ವಿಧಾನ ಎಂದರೆ 2 ಚರಾಂಶಗಳ ನಡುವೆ ಸಂಬಂಧವಿದೆಯೇ ಅನ್ನೋದನ್ನು ಮೊದಲು ಅಭ್ಯಾಸ ಮಾಡ್ತೇವೆ. 2 ಚರಾಂಶಗಳ ಮಧ್ಯೆ ಸಂಬಂಧವಿದೆ. ಇನ್ನು ಚರಾಂಶ ಅಂದ್ರೆ ಏನು ಅನ್ನೋದು ನಾನು ಕಳೆದ ಅವಧಿಯಲ್ಲಿ ಕ್ಲಿಯರ್ ಆಗಿ ಹೇಳಿದಾನೆ. ಈಗ ಸದ್ಯಕ್ಕೂ ಕೂಡ ನೀವು ಏನ್ ಮಾಡ್ರಿ ಅಂದ್ರ, 2 ಚರಾಂಶಗಳಿದಾವ, 2 ಅಂಶಗಳಿದಾವ ಅಂತ ತಿಳ್ಕೊಳ್ರಿ. ಆ 2 ಅಂಶಗಳ ಮಧ್ಯೆ ಸಂಬಂಧ ಅದ ಏನ ಅನ್ನೋದು ನೋಡೋದದ. ಇನ್ ಕೇಸ್ ಸಂಬಂಧ ಇದ್ರ ಅದು ಎಷ್ಟರ ಮಟ್ಟಿಗೆ ಇದೆ ಇದನ್ನ ತಿಳ್ಕೊಳ್ಳೋದದ. ಈ 2 ಅಂಶಗಳನ್ನ ಸಂಬಂಧವಿದೆಯೇ, ಇದ್ದರೆ ಎಷ್ಟರ ಮಟ್ಟಿಗೆ ಇದೆ, ಇದನ್ನ ತಿಳಿಯೋದೇನದಲ್ಲ, ಈ ತಿಳಿಯೋದನ್ನ ಬಳಸುವಂತ ಸಂಶೋಧನಾ ವಿಧಾನ ಏನದಲ್ಲ, ಅದಕ್ಕೆ ನಾವೇನ್ ಕರಿತೀವಿ ಸಹ ಸಂಬಂಧ ವಿಧಾನ ಅಂತ ಹೇಳಿ ಕರಿತೀವಿ. ಈ ವಿಧಾನದ ಒಂದು 2 ಡ್ರಾಬ್ಯಾಕ್ ಇದಾವ. ಏನಂತಂದ್ರೆ, ಈ ವಿಧಾನವು ಕಾರಣ ಮತ್ತು ಫಲಿತಾಂಶವನ್ನ ತಿಳಿಸಂಗಿಲ್ಲ. ಇದು ಕೇವಲ ಸಂಬಂಧವನ್ನ ತಿಳಿಸುವಂತ ವಿಧಾನದ. ಆ ಸಂಬಂಧ ಯಾಕ ಹೆಂಗ ಅನ್ನೋದನ್ನ ಕುರಿತು ಚರ್ಚಿಸುವಂತ ವಿಧಾನ ಅಲ್ಲ. ಸೊ ಕಾರಣ ಮತ್ತು ಫಲಿತಾಂಶವನ್ನ ತಿಳಿಸೋದಿಲ್ಲ. ಪ್ರಶ್ನೆಯನ್ನು ಒಂದೊಂದ್ಸಲ ಹೆಂಗೂ ಕೇಳ್ಬೋದು. ಏನಂತಂದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ, ಇದೊಂದು ಪ್ರಶ್ನೆ ಇದೆ ಅಂತ ತಿಳ್ಕೊಡ್ರಿ. ಸಹ ಸಂಬಂಧ ವಿಧಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ. ಇದು ಕಾರಣ ಮತ್ತು ಫಲಿತಾಂಶವನ್ನು ತಿಳಿಸುತ್ತದೆ, ಒಂದನೇದು. ಎರಡನೇದು, ಇದು ಕಾರಣವನ್ನು ತಿಳಿಸುತ್ತದೆ, ಅದರ ಫಲಿತಾಂಶವನ್ನು ತಿಳಿಸುವುದಿಲ್ಲ.
ಮೂರನೇದ ಇದು ಕಾರಣ ಮತ್ತು ಫಲಿತಾಂಶವನ್ನು ತಿಳಿಸುವುದಿಲ್ಲ. ಮತ್ತು ನಾಲ್ಕನೇ ಆಪ್ಷನ್ ಯಾವ್ದಂತಂದ್ರೆ ಈ ಮೇಲಿನ ಯಾವುದೂ ಅಲ್ಲ. ಸೊ ಆ ಸಂದರ್ಭದಲ್ಲಿ ಈ ಅಂಶ ಏನದಲ್ಲ ಇದನ್ನ ಪರ್ಫೆಕ್ಟ್ ಆಗಿ ತಾವ ನೆನಪಿನಲ್ಲಿ ಇಟ್ಕೊಳ್ಬೇಕು. ಓಕೆ, ಸೊ ಇದು ಕೇವಲ ಸಹ ಸಂಬಂಧವನ್ನಷ್ಟೇ ತೋರಿಸುತ್ತದೆ. ಸಂಬಂಧ ಅದ್ರ ಹೆಡ್ಡಿಂಗ್ ಏನದ ಸಹ ಕೋರಿಲೇಷನ್ ಸಹ ಸಂಬಂಧ ವಿಧಾನ ಅಂತದ. ಸೊ ಅದಕ್ಕಾಗಿದೆ ಪರ್ಫೆಕ್ಟ್ ತಿಳ್ಕೊರಿ ನೀವು. ಸಹ ಸಂಬಂಧವನ್ನ ಅಷ್ಟೇ ಹೇಳೋದ್ ಕೆಲಸ ಈ ಸಹ ಸಂಬಂಧ ವಿಧಾನದ ಮುಖ್ಯವಾದ ಅರ್ಥ ಮತ್ತು ಅದ ಏಮ್ ಅದ. ಇದನ್ನಷ್ಟು ತಿಳ್ಕೊಳ್ರಿ. ಇನ್ ನೆಕ್ಸ್ಟ್ ಮುಂದುವರೆದ ಉದಾಹರಣೆ ನೋಡೋದಾದ್ರ ಈಗ ನಿಮ್ಗೆ 2 ಚರಾಂಶಗಳ ಮಧ್ಯೆ ಇರುವಂತ ಸಹ ಸಂಬಂಧ ಹೇಳ್ತದ ಅಂತ ಹೇಳಲ್ಲ. ಸಂಬಂಧ ಹೆಂಗದ ಅಂತ ಅದನೋ ಇಲ್ಲೋ ಇದ್ರದ್ ಎಷ್ಟರ ಮಟ್ಟಿಗೆ ಅದ ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ನಾವು ತಗೋಬೇಕಾದ್ರ ಎರಡೆರಡು ಸಹ ಸಂಬಂಧಗಳನ್ನ ಇಲ್ಲ ತಗೊಂಡೇನೆ, ಚರಾಂಶಗಳನ್ನ ತೆಗೆದುಕೊಂಡಿದ್ದೇನೆ. ಸಾರಿ, 2 ಚರಾಂಶಗಳನ್ನ ತೆಗೆದುಕೊಂಡಿದ್ದೇನೆ. ಮೊದಲನೇ ನೋಡ್ರಿ, ಉದಾಹರಣೆ 1 ಅಂತ ಅಷ್ಟೇ ನೋಡ್ರಿ. ಉದಾಹರಣೆ 1ದಾಗ ಓದುವ ಸಮಯ ಅಂತ ಏನದಲ್ಲ ಇದು 1 ಚರಾಂಶ ಮತ್ತು ಅಂಕಗಳು ಅಂತ ಏನದಲ್ಲ ಇದು 2ನೇ ಚರಾಂಶ. ನಾವ್ ಏನ್ ಚೆಕ್ ಮಾಡೋರ್ದ ಇವತ್ತಂದ್ರೆ ಓದುವ ಸಮಯ ಹೆಚ್ಚಾದಂತೆ ಅಂಕಗಳು ಹೆಚ್ಚಾಗುತ್ತವೆ. ಹೆಚ್ಚಾದರೆ ಅಂತಂದ್ರೆ ನೋಡ್ರಿ, ಓದುವ ಸಮಯ ಹೆಚ್ಚಾದಂತೆ ಅಂಕಗಳು ಹೆಚ್ಚಾದರೆ ಅದನ್ನ ನಾವ್ ಏನ್ ಕರಿತೇವೆ ಅಂತಂದ್ರ ಧನಾತ್ಮಕ ಸಹ ಸಂಬಂಧ. ಕಾಮನ್ ಆಗ್ಯದ. ನಾವ್ ಹೆಚ್ಚು ಅಭ್ಯಾಸ ಮಾಡಿದ ತಿಳ್ಕೊಳ್ರಿ, ನಮಗ ಅಂಕಗಳು ಹೆಚ್ಚಿಗೆ ಬರ್ತಾವಲ್ಲ, ಇದು 2 ಚರಾಂಶಗಳ ಮಧ್ಯೆ ಇರುವಂತ ಸಂಬಂಧ ಅಂತಂದಂಗೆ. ಏನ್ ಸಂಬಂಧ? ನಾವು ಹೆಚ್ಚು ಓದಿದ್ವಿ, ಅದಕ್ಕೆ ಅಂಕಗಳು ಹೆಚ್ಚಾಗಿ ಬಂದಿದಾವ. ಸೊ ಇದು ಗ್ರೋತ್ ಆಯ್ತು ಅಂತ ತಿಳ್ಕೊಂಡು ಅದನ್ನ ಧನಾತ್ಮಕ ಸಹ ಸಂಬಂಧ ಅಂತ ಕರಿತೇವೆ. 2ನೇ ವಿಧಾನ ತೆಗೆದುಕೊಳ್ರಿ. ಉದಾಹರಣೆ ಎತ್ತರ ಮತ್ತು ತೂಕ. ಇದು 1ನೇದ ಏನ್ ಹೇಳ್ರಿ ಚರಾಂಶ. ಎತ್ತರ ಅನ್ನೋದು 1ನೇ ಚರಾಂಶ, ತೂಕ ಅನ್ನೋದು 2ನೇ ಚರಾಂಶ. ಸೊ ಬೆಳವಣಿಗೆ ಮತ್ತು ವಿಕಾಸದ ನಿಯಮದ ಪ್ರಕಾರ, ತತ್ವದ ಪ್ರಕಾರ ನಮ್ಮ ಎತ್ತರ ಹೆಚ್ಚಾದಂಗ ತೂಕವು ಕೂಡ ಜಾಸ್ತಿ ಆಗ್ಬೇಕು. ಇದು ನಿಯಮದ ತತ್ವದ ಮತ್ ಹಂಗ ಆಗ್ತದ. ಸೊ ಎತ್ತರ ಜಾಸ್ತಿ ಆದಂತೆ ತೂಕವು ಜಾಸ್ತಿ ಆಯ್ತು. ಆ ಸಮಯದಾಗ ಇದು ಕೂಡ ಏನ್ ಹೇಳ್ರಿ ಪಾಸಿಟಿವ್ ಕೋರಿಲೇಷನ್ ಅಂತ, ಧನಾತ್ಮಕ ಸಹಸಂಬಂಧ ಅಂತ ಹೇಳಿ ಕರಿತೇವೆ. ಇನ್ನು 3ನೇದ್ ನೋಡ್ರಿ, ಮೊಬೈಲ್ ಬಳಕೆ ಮತ್ತು ನಿದ್ರೆ ಅಂತ ಅದ. 3ನೇ ಉದಾಹರಣೆ. ಇದ್ರಾಗ 1ನೇದ್ ಯಾವ್ದು ಚರಾಂಶ? ಮೊಬೈಲ್ ಬಳಕೆ. 2ನೇ ಚರಾಂಶ ಯಾವ್ದ? ನಿದ್ರೆ ಅಂತ ಅದ. ಸೊ ಮೊಬೈಲ್ ಬಳಕೆ ಜಾಸ್ತಿ ಆದಂತೆ ನಿದ್ರೆ ಕಡಿಮೆ ಆಗ್ತದ. ಒಂದು ಜಾಸ್ತಿ ಆಗ್ತದ, ಇನ್ನೊಂದು ಕಡಿಮೆ ಆಗ್ಬಿಡ್ತದ. ಮೊಬೈಲ್ ಬಳಕೆನ ನಾವು ಕಂಟಿನ್ಯೂಸ್ ರಾತ್ರಿ ಹಗಲಿಕ್ಕೆ ಮೊಬೈಲ್ ಹಿಡ್ಕೊಂಡು ಕೊಡ್ತೀವಿ. ರಾತ್ರಿ 11, 12 ತನಕ ಮೊಬೈಲ್ ನೋಡ್ಕೋತಿದ್ದಾಗ ಕೊನೆಗೆ ಮಲಗಬೇಕಂತ ಟ್ರೈ ಮಾಡ್ತೀರಿ. ಮೊಬೈಲ್ ದಂಡಿಗೆ ಇಟ್ರು ಕೂಡ ನಿಮಗೆ ನಿದ್ದೆ ಹತ್ತಂಗಿಲ್ಲ. ಎಷ್ಟೋ ಸಲ ಅತ್ತ ಹೊಳ್ಳಾಡುದು ನಿದ್ದೆ ಆಗುಲಾಗನ ಮತ್ತೆ ಮೊಬೈಲ್ ಓಪನ್ ಮಾಡಿ ಮತ್ತೆ ಏನಾರ ನೋಡ್ಕೋದು. ಇಂಥ ಉದಾಹರಣೆಗಳು ನಿಮ್ ಜೊತೆಗೆ ಆಗಿರ್ತಾವ ಸಾಕಷ್ಟ. ಸೊ ಇದೇನದಲ್ಲ ಇದಕ್ಕೆ ನಾವ್ ಏನ್ ಕರಿತೇವೆ ಅಂದ್ರೆ ಋಣಾತ್ಮಕ ಸಹ ಸಂಬಂಧ. ಒಂದ್ ಹೆಚ್ಚಾಗ್ತದ ಅಂಶ, ಇನ್ನೊಂದು ಕಡಿಮೆ ಆಗ್ಬಿಡ್ತದೆ. ಸೊ ನನಗನ್ಸು ಮಟ್ಟಿಗೆ ನಿಮಗೆ ಚರಾಂಶ ಇದ್ರಾಗ ಯಾವ ಅನ್ನೋದು ಗೊತ್ತಾಯ್ತು. 2 ಚರಾಂಶಗಳ ಕುರಿತು ಅಭ್ಯಾಸ ಹೆಂಗ್ ಮಾಡೋದ ಅದು ಕೂಡ ಗೊತ್ತಾಯ್ತು. ನೀವು ಯಾವುದೇ ವಿಷಯ ಇಟ್ಕೊಳ್ರಿ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ 2 ಚರಾಂಶಗಳನ್ನ ಆಯ್ಕೆ ಮಾಡ್ಕೊಳ್ದು ಮತ್ತೆ ಅದನ್ನ ನೋಡೋದದ. ಓಕೆ, ಇದು ಗೊತ್ತಾಯ್ತಾ? ಇನ್ ನೆಕ್ಸ್ಟ್ ನೋಡ್ರಿ, ಸಹ ಸಂಬಂಧದ ವಿಧಗಳು, ಕೋರಿಲೇಷನ್ ವಿಧಗಳು ಎಷ್ಟು ಪ್ರಕಾರಗಳು ಇದ್ರಾಗ ಇದಾವ ಅನ್ನೋದು ನೋಡ್ರಿ. ಮೊದಲನೇದು ಈಗ ಆಲ್ರೆಡಿ ನಾವು ಎಕ್ಸಾಂಪಲ್ ಆಗಿ ತಗೊಂಡೇವಿ. ನಾವು ಏನ್ ಹೇಳ್ರಿ ಧನಾತ್ಮಕ ಸಹ ಸಂಬಂಧ ಪಾಸಿಟಿವ್ ಕೋರಿಲೇಷನ್ ಅಂತ ಹೇಳಿ ಕರಿತೀವಿ. 2 ಚರಾಂಶಗಳು ಒಂದೇ ದಿಕ್ಕಿನಲ್ಲಿ ಹೆಚ್ಚಾಗುತ್ತವೆ ಅಥವಾ ಕಡಿಮೆ ಆಗುತ್ತವೆ. 2 ಚರಾಂಶಗಳು ಒಂದೇ ದಿಕ್ಕಿನಾಗ ಹೆಚ್ಚರ ಆಗ್ತಾವ ಅಥವಾ ಕಡಿಮೆ ಆಗ್ತಾವಲ್ಲ, ಅದಕ್ಕ ನಾವೇನ್ ಕರಿತೀವಿ ಹೇಳ್ರಿ ಧನಾತ್ಮಕ ಪಾಸಿಟಿವ್ ಕೋರಿಲೇಷನ್ ಅಂತ ಹೇಳಿ ಕರಿತೀವಿ. ಉದಾಹರಣೆ ಈಗ ಆಲ್ರೆಡಿ ಉದಾಹರಣೆ ಇದಕ್ಕೆ ನೋಡಿದೇವಿ. ಏನ್ ಹೇಳ್ರಿ, ಹೆಚ್ಚು ಅಭ್ಯಾಸ ಮಾಡೋದ್ರಿಂದ ಉತ್ತಮ ಪ್ರದರ್ಶನ, ಒಳ್ಳೆ ರಿಸಲ್ಟ್ ಬರ್ತದ. ಇದಕ್ಕೆ ಉದಾಹರಣೆ ಯಾವ್ದು ಹೇಳ್ರಿ ಕೋರಿಲೇಷನ್, ಪಾಸಿಟಿವ್ ಕೋರಿಲೇಷನ್ ಉದಾಹರಣೆ ಹೇಳ್ರಿ ಹೆಚ್ಚು ಅಭ್ಯಾಸ ಮಾಡ್ತೀವಿ, ಹೆಚ್ಚು ಪ್ರದರ್ಶನ ತೋರಿಸ್ತೀವಿ. ಇದು ಬರೇ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ. ಈಗ ಆಟದಾಗ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋದು, ನಾವು ಬೆಸ್ಟ್ ನಾವು ರನ್ನರ್ ಇದೇವೆ ಅಂತ ತಿಳ್ಕೊಂಡು ನಾವು ರನ್ನಿಂಗ್ ಎಷ್ಟು ಜಾಸ್ತಿ ಮಾಡ್ತೇವಲ್ಲ ಅಷ್ಟು ಫೈನಲ್ದಾಗ ನಮ್ದು ನಂಬರ್ ಬರೋ ಚಾನ್ಸಸ್ ಇರ್ತದೆ. ಗೊತ್ತಾಯ್ತಾ? ಸೊ ಯಾವ್ದೇ ಕ್ಷೇತ್ರ ತಗೋರಿ, ಸ್ವಿಮ್ಮರ್ ಇರ್ಲಿ, ರನ್ನರ್ ಇರ್ಲಿ, ಯಾವ್ದು ಬೇಕಾದ ಒಂದು ಟ್ಯಾಲೆಂಟ್ ಇರ್ಲಿ, ಆ ತರ ಆಗಿ ಎಷ್ಟು ನಾವು ಟ್ರೈ ಮಾಡ್ತೇವಲ್ಲ, ಪ್ರಾಕ್ಟೀಸ್ ಮಾಡ್ತೇವಲ್ಲ, ಅಭ್ಯಾಸ ಮಾಡ್ತೇವಲ್ಲ, ಅಷ್ಟು ನಮಗ ಫಲಿತಾಂಶ ಉತ್ತಮವಾಗಿ ಬರ್ತದೆ. ಇದು ಧನಾತ್ಮಕ ಸಹ ಸಂಬಂಧ. ಇನ್ನು 2ನೇ ಸಹ ಸಂಬಂಧ ಇದ್ರಾಗ ನೋಡ್ಬೇಕಾದ್ರೆ ಋಣಾತ್ಮಕ ಸಹ ಸಂಬಂಧ. ಇದ್ರದ್ದು ಕೂಡ ಈಗಾಗಲೇ ನಾವು ಉದಾಹರಣೆ ನೋಡಿದ್ದೇವೆ. 2ನೇದು ಋಣಾತ್ಮಕ ಸಹ ಸಂಬಂಧ. ಓಕೆ, ನೆಗೆಟಿವ್ ಕೋರಿಲೇಷನ್ ಅಂತ ಹೇಳಿ ಕರಿತೀವಿ. ಒಂದು ಚರಾಂಶ ಹೆಚ್ಚಾದರೆ ಇನ್ನೊಂದು ಕಡಿಮೆ ಆಗುತ್ತದೆ. ಈಗಾಗಲೇ ಹೇಳಿದ್ನಲ್ಲ, ಮೊಬೈಲ್ ಬಳಕೆ ಹೆಚ್ಚಿಗೆ ಮಾಡೋದ್ರಿಂದ ನಿದ್ರೆ ಕಡಿಮೆ ಆಗ್ತದೆ. ಇದು ನೆಗೆಟಿವ್ ಕೋರಿಲೇಷನ್ ಅಂತ ಹೇಳಿ. ಇಲ್ಲಿ ಇನ್ನೊಂದು ಉದಾಹರಣೆ ತಗೊಂಡೇವಿ. ಏನಂತಂದ್ರೆ
ಒತ್ತಡ ಜಾಸ್ತಿ ಆದಂತೆ ನಮಗೆ ಸ್ಟ್ರೆಸ್ ಬಹಳ ಐತೆ ಅಂತ ತಿಳ್ಕೊಳ್ರಿ. ಒತ್ತಡ ಜಾಸ್ತಿ ಆದಂತೆ ಏಕಾಗ್ರತೆ ಕಡಿಮೆ ಆಗುತ್ತದೆ. ಇದು 1ನೇ ಚರಾಂಶ, ಇದು 2ನೇ ಚರಾಂಶ. ಕ್ಲಿಯರ್ ಆಯ್ತಲ್ಲ? ಇನ್ನ 3ನೇದು ವಿಧಾನ ನೋಡ್ಕೊಳ್ಳೋಣ. ಶೂನ್ಯ ಸಹಸಂಬಂಧ, ಜೀರೋ ಕೋರಿಲೇಷನ್. ಅಲ್ಲಿ ಏನೂ ಬದಲಾವಣೆನೇ ಆಗಂಗಿಲ್ಲ ಮತ್ತು ಒಂದಕ್ಕೊಂದು ಸಂಬಂಧವೂ ಇರಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನೋಡ್ರಿ. 2 ಚರಾಂಶಗಳ ನಡುವೆ ಯಾವುದೇ ಸಂಬಂಧವಿರುವುದಿಲ್ಲ. 2 ಚರಾಂಶಗಳ ಮಧ್ಯೆ ಏನೇನೂ ಲಿಂಕ್ ಇರಂಗಿಲ್ಲ. ಹಂಗಿದ್ದಾಗ ಅದ ನಮ್ಗೆ ಏನ್ ಅನ್ಸ್ತದ ಹೇಳ್ರಿ? ಝೀರೋ ಕೋರಿಲೇಷನ್ ಅಂತ ಹೇಳಿ ಅನಿಸ್ತದ. ಓಕೆ, ಶೂನ್ಯ ಸಹಸಂಬಂಧ. ಉದಾಹರಣೆ ನೋಡ್ರಿ, ಚಪ್ಪಲಿ ಗಾತ್ರ ಅಂದ್ರೆ ನಮ್ ಚಪ್ಪಲ್ ಸೈಜ್ ಏನ್ ಇರ್ತದಲ್ಲ, ಅದು ದೊಡ್ಡದಿದ್ರೆ ಬುದ್ಧಿಮತ್ತೆ ದೊಡ್ಡದಿರ್ಬೇಕಂತ ಏನೂ ಇಲ್ಲ. ಇಲ್ಲಿ ಚಪ್ಪಲಿ ಗಾತ್ರ ಅಂತಂದ್ರೆ ನೀವು ಚಪ್ಪಲಿ ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಡ್ರಿ. ಈಗ ಚಪ್ಪಲಿ ಸೈಜ್ ಇರ್ತದ. ಒಬ್ರು 9 ನಂಬರ್, ಈಗ ಉದಾಹರಣೆ ಒಂದು 15 ವರ್ಷದ ಬಾಲಕ ಇದಾನ, ಹುಡುಗನದಾನ. ಆದ್ರ ಅವ್ನ್ ಚಪ್ಪಲ್ ಹಾಕೋ ಸೈಜ್ ಇದೆಯಲ್ಲ, ಅದು 9, 10 ಇರ್ತದ. ಅಂದ್ರೆ ಅವ್ನ ಕಾಲ್ ದೊಡ್ಡ ಇರ್ತಾವ, ಪಾದ ದೊಡ್ಡ ಇರ್ತಾವ. ಆ ಪಾದ ದೊಡ್ಡ ಇದ್ದದ್ ಮಾತ್ರಕ್ಕೆ ಅವ್ನ ಬುದ್ಧಿಶಕ್ತಿನೂ ಹೆಚ್ಚೈತಿ ಅನ್ನೋದೇನು ಇದಿಲ್ಲ, ರಿಲೇಷನ್ ಇಲ್ಲ ಇಲ್ಲಿ, ಒಂದಕ್ಕೊಂದು ಲಿಂಕ ಇಲ್ಲ. ಸೊ ಪಾದ ದೊಡ್ಡ ಇದ್ದಾವ ಇಲ್ಲಿ ಬುದ್ಧಿಮತ್ತೆದಾಗ ಅತಿ ಕಡಿಮೆ ಇರ್ಬೋದು, ಮತ್ತೆ ಚಿಕ್ಕ ಪಾದ ಉಳ್ಳವಂತ ಬುದ್ಧಿಶಕ್ತಿ ಅತಿ ಹೆಚ್ಚಿರ್ಬೋದು. ಸೊ ಇದು ಒಂದಕ್ಕೊಂದು ಏನು ಸಂಬಂಧ ಇಲ್ಲ. ಹಂಗೆ ಯಾವಾಗ ಇರ್ತದಲ್ಲ, ಯಾವುದೇ 2 ಚರಾಂಶಗಳ ಮಧ್ಯೆ ಸಂಬಂಧ ಇರಂಗಿಲ್ಲಲ್ಲ, ಅದು ಏನ್ ಅನ್ಸ್ಕೊಳ್ತದೆ ಅಂದ್ರೆ ಶೂನ್ಯ ಸಹ ಸಂಬಂಧ ಅಂತ ಹೇಳಿ ಅನ್ಸ್ಕೊಳ್ತದ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇಲ್ಲಿ ಇದದ ನೋಡ್ರಿ, ಡ್ರಾಯಿಂಗ್ ಅದ. ಇದ್ರಾಗ ಪಾಸಿಟಿವ್, ಈಗ ನಿಮ್ಗೆ ಚಿತ್ರಾನ್ನ ಕೊಟ್ಟು ಕೇಳ್ಬೋದು. ಇದೊಂದು ಪಿಕ್ಚರ್ ಕೊಟ್ಟು, ಇದು ಒಂದೇದು ಅಷ್ಟೇ ನೀವು ನೋಡ್ಕೊಳ್ರಿ. ಇದು ಏನದಲ್ಲ, ಈ ಕೆಳಗಿನ ಚಿತ್ರದಲ್ಲಿ ಸೂಚಿಸಿರುವಂತೆ ಇದು ಯಾವುದಕ್ಕೆ ಸಂಬಂಧ ಹೊಂದಿದೆ? 1, ಪಾಸಿಟಿವ್ ಕೋರಿಲೇಷನ್. ಯಾವಾಗ್ಲೂ ಈ ತರದ ಗ್ರೋತ್ ಆಗಾಕತ್ತೈತಿ ಅಂತ ತಿಳ್ಕೊಡ್ರಿ. ಇದು ಗ್ರೋತ್ ಆಕೈತಿ, ಸೊ ಇದು ಪಾಸಿಟಿವ್ ಕೋರಿಲೇಷನ್ ಇರ್ತದೆ. ಆಪ್ಷನ್ ನಿಮಗೆ ಕೊಡ್ಬೋದು, ಪಾಸಿಟಿವ್ ಕೋರಿಲೇಷನ್, ನೆಗೆಟಿವ್ ಕೋರಿಲೇಷನ್, ಅಥವಾ ನೋ ಕೋರಿಲೇಷನ್, ಅಥವಾ ಇದು ಯಾವುದೂ ಅಲ್ಲ, ನನ್ ಆಫ್ ದೀಸ್ ಅಂತ ಹೇಳಿ ಕೊಡ್ಬೋದು. ನೀವು ಯಾವಾಗ್ಲೂ ಎರೋ ಮಾರ್ಕ್ ಮೇಲ್ಗಡೆ ಹೊಂಟಿತ ತಿಳ್ಕೊಡ್ರಿ. ಪಾಸಿಟಿವ್ ಸಿಂಪಲ್ ಅದ. ಮೇಲ್ಗಡೆ ಹೋಗೋದು ಏನ್ ಹೇಳ್ರಿ? ಪಾಸಿಟಿವ್ ಇರ್ತದೆ. ಕೆಳಗಡೆ ಬರೋದು ನೆಗೆಟಿವ್ ಇರ್ತದೆ. ಓಕೆ, ಸೊ ಇಲ್ಲಿ 2ನೇ ಚಿತ್ರದಾಗ ನೋಡ್ರಿ, ಇಳಿಮುಖ ಅದ, ಸೊ ಇದು ನೆಗೆಟಿವ್. ಆಯ್ತಾ? ಇನ್ನು ಇಲ್ಲಿ 2 ಮಾರ್ಕ ಇಲ್ಲ, ಬರೀ ಪಾಯಿಂಟ್ಸ್ ಅಷ್ಟೇ, ಡಾಟ್ಸ್ ಅಷ್ಟೇ ಅದಾವ. ಸೊ ಇಲ್ಲಿ ಯಾವ್ದು ಸಂಬಂಧ ಇಲ್ಲ, ಒಂದಕ್ಕೊಂದು ಏನೂ ಸಂಬಂಧ ಇಲ್ಲ ತಂದಂಗ. ಗೊತ್ತಾಯ್ತಾ? ಇವು 3 ಡ್ರಾಯಿಂಗ್ಸ್ ಅನ್ನು ಕೂಡ ತಾವು ನೆನ್ಪಿಡ್ರಿ. ಇಷ್ಟ್ರ ಮ್ಯಾಗ ನಿಮಗೆ ಥಿಯರಿನ ಗೊತ್ತಾಗ್ಬಿಡ್ತದೆ. ಬಹಳ ಟಫ್ ಇರುವಂತದ್ದು ವಿಧಾನ ಅಲ್ಲ. ಓಕೆ, ಇನ್ನು ಸಹಸಂಬಂಧ ವಿಧಾನದ ಹಂತಗಳು. ನಾವು ಸಹಸಂಬಂಧ ಕಂಡಕ್ಟ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತೇವೆ ಅನ್ನೋದು ನೋಡ್ರಿ. ಅತಿ ಸಿಂಪಲ್ ಅದ, ಏನು ಬಹಳ ಸ್ಟೆಪ್ಸ್ ಗೊಂದಲಮಯ ಓದೋದು ಯಾವುದೂ ಇಲ್ಲ. 2 ಚರಾಂಶಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಮೊದಲನೇ ಕೆಲಸ ಅದ. 2 ಚರಾಂಶಗಳನ್ನ ನಾವು ಯಾವುದಕ್ಕೆ ಕುರಿತು ಅಭ್ಯಾಸ ಮಾಡೋರ್ದೇವಿ ಅನ್ನೋದ್ರ ಕುರಿತು 2 ಚರಾಂಶಗಳ ಆಯ್ಕೆ ಮಾಡ್ಕೊಳ್ಳೋದು. ನಂತರ 2ನೇ ಸ್ಟೆಪ್ದಾಗ 2 ಚರಾಂಶಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಂಗ್ರಹಿಸೋದು. ಈಗ ನಾವು ಎಕ್ಸಾಂಪಲ್ 1ನೇ ತಗೊಂಡಿದ್ವಲ್ಲ, ಅಭ್ಯಾಸ ಮಾಡ್ಲಿಕ್ಕೆ ಹೇಳೋದು ಮಕ್ಕಳಿಗೆ, ಹೆಚ್ಚು ಅಭ್ಯಾಸ ಮಾಡಿದಂಗ ಅಂಕಗಳು ಹೆಚ್ಚು ಬರ್ತಾವ ಅನ್ನೋದು ಒಂದು ನಮ್ದು ಕಾನ್ಸೆಪ್ಟ್ ಅದ. ಅದು ರಿಯಲಿ ಅಭ್ಯಾಸ ಹೆಚ್ಚು ಮಾಡಿದ್ರೆ ಬರ್ತದೋ ಇಲ್ಲೋ, ಇದನ್ನ ನಾವು ಚೆಕ್ ಮಾಡ್ಬೇಕಾಗ್ಯದ. ಆಯ್ತಾ? ಸೊ 2 ಚರಾಂಶಗಳನ್ನ ಆಯ್ಕೆ ಮಾಡ್ಕೊಂಡುದು, ಅಭ್ಯಾಸ ಹೆಚ್ಚಾದಂತೆ ಫಲಿತಾಂಶ ಹೆಚ್ಚಾಗುತ್ತದೆ. ಇದು ನಮ್ಮದು ಕಾನ್ಸೆಪ್ಟ್ ಅದ. 2 ಚರಾಂಶಗಳ ಆಯ್ಕೆ ಆಯ್ತಾ? 2 ಚರಾಂಶಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಂಗ್ರಹಿಸೋದು ಅಂದ್ರೆ ಓದಾಕ್ ಹೇಳಿ ರಿಪೋರ್ಟ್ಗಳನ್ನ ಚೆಕ್ ಮಾಡೋದು ತಂದೆ. ಆಮೇಲೆ 3ನೇದು ಸಂಗ್ರಹಿಸಿದ ಮಾಹಿತಿಯನ್ನು ಹೋಲಿಕೆ ಮಾಡುವುದು. ಅಭ್ಯಾಸ ಹೆಚ್ಚು ಮಾಡಿದ ಅದರ ತಕ್ಕಂತೆ ಇದು ಹೆಚ್ಚಾಗ್ಯದೋ, ರಿಸಲ್ಟ್ ಹೆಚ್ಚಾಗ್ಯದೋ ಅಥವಾ ಇಲ್ಲೋ, ಕಂಪ್ಯಾರಿಸನ್ ಹೋಲಿಕೆ ಮಾಡೋದು. ನೆಕ್ಸ್ಟ್ ಸಹಸಂಬಂಧದ ಮಟ್ಟವನ್ನು ಕಂಡುಹಿಡಿಯೋದು. ಇವು ಎಷ್ಟು ತಾಸು ಓದಿದ್ದ, ಎಷ್ಟು ಮಾರ್ಕ್ಸ್ ಬಂತು, ಅವೆರಡಕ್ಕೂ ಮ್ಯಾಚ್ ಇರಬೇಕಲ್ಲ. ಆ ಮ್ಯಾಚಿಂಗ್ ಅನ್ನ ಕರೆಕ್ಟ್ ಅಂದ್ರೆ ಸಹಸಂಬಂಧದ ರೇಂಜ್ ಅನ್ನ ಸೆಟ್ ಮಾಡೋದು ಅಥವಾ ಅದನ್ನ ಕಂಡು ಹಿಡಿಯೋದು. ಆಮೇಲೆ ತೀರ್ಮಾನಕ್ಕೆ ಬರೋದು, ಹೌದು ನಿಜವಾಗಿಯೂ ಅಭ್ಯಾಸ ಹೆಚ್ಚಾದಂತೆ ಯಾವುದು ಫಲಿತಾಂಶ ಹೆಚ್ಚಾಗ್ತದೆ, ಇದು ಕೋರಿಲೇಷನ್ ಕರೆಕ್ಟ್ ಅದನು ಅನ್ನೋದು ತೀರ್ಮಾನಕ್ಕೆ ಬರೋದು. ಈ ತರ 5 ಹಂತಗಳದಾವ. ಇನ್ನು ಮುಂದುವರೆದು ನಾವು ನೋಡ್ಬೇಕಾದ್ರೆ ಇತರ ಮೆರಿಟ್ಸ್ ಏನಿದಾವ, ಮೆರಿಟ್ಸ್ ಆಫ್ ಕೋರಿಲೇಷನ್, ಸಹಸಂಬಂಧದ ಲಾಭಗಳೇನಿದೆ ನಾವು ನೋಡ್ಕೊಳ್ರಿ. 1ನೇದು ಸರಳ ಮತ್ತು ಸುಲಭವಾದ ವಿಧಾನ. ಈ ಥಿಯರಿ ಬಹಳ ಡೀಪ್ ಆಗಿ ಅಭ್ಯಾಸ ಮಾಡುವಂಥದ್ದು ಅಲ್ವೇ ಅಲ್ಲ. ವಿಧಾನ ಏನೈತಲ್ಲ ಇದನ್ನ ಅಭ್ಯಾಸ ಮಾಡುವಂಥದ್ದಲ್ಲ. ಜಸ್ಟ್ ಒಂದ್ಸಲ ನೋಡ್ಬಿಡ್ರಿ. ಇದ್ರ ಮ್ಯಾಗ ಮತ್ತೆ ರಿವಿಷನ್ ಮಾಡೋದು ಅವಶ್ಯಕತೆನೂ ಇಲ್ಲ. ಸರಳ ಮತ್ತು ಸುಲಭವಾದಂಥ ವಿಧಾನದ ಇದ್ರ ಮ್ಯಾಗ ನೀವು ಕೂಡ ಕಂಡಕ್ಟ್ ಮಾಡಬಹುದು. 2ನೇದು ನೈಜ ಜೀವನಕ್ಕೆ ಉಪಯುಕ್ತ. ಇದು ಹೆಚ್ಚು ಎಕ್ಸಾಂಪಲ್ ತಗೋತೀವಲ್ಲ ಅವೆಲ್ಲ ರಿಯಾಲಿಟಿಗೆ ಸಂಬಂಧಿಸಿದಂತ ಇರ್ತಾವ. 3ನೇದು ಭವಿಷ್ಯವಾಣಿಗಳಿಗೆ ಸಹಾಯ ಮಾಡ್ತದೆ. ನಾವು ಇನ್ನೊಬ್ಬರಿಗೆ ಸಜೆಷನ್ ಮಾಡ್ಬೇಕಾದ್ರೆ, ಇಲ್ಲ ನಾ ಪ್ರಯೋಗ ಮಾಡಿದ್ನ, ಅಭ್ಯಾಸ ನಿರಂತರವಾಗಿ ಕಂಟಿನ್ಯೂಟಿ ಅಭ್ಯಾಸವನ್ನು ಮಾಡಿದ್ರೆ ರಿಸಲ್ಟ್ ಒಳ್ಳೇದಾಗಿ ಬರ್ತದೆ ಅಂತ ತಿಳ್ಕೊಂಡು ನೀವು ಈಸಿಲಿಯಾಗಿ ಹೇಳ್ಬೋದು. ಭವಿಷ್ಯವಾಣಿ ಅದೇನು ದೊಡ್ಡ ಭವಿಷ್ಯವಾಣಿ ಅಲ್ಲ, ಸಿಂಪಲ್ ನೀವು ಮಾಡಿರ್ತೀರ ಫಲಿತಾಂಶವನ್ನು ಆಧರಿಸಿ ಹೇಳ್ಬೋದು. ಇನ್ನು ಚರಾಂಶಗಳಲ್ಲಿ ಯಾವುದೇ ಬದಲಾವಣೆ ಮಾಡುವ ಅಗತ್ಯವಿಲ್ಲ. ಚರಾಂಶದಾಗ ಏನು ಬದಲಾವಣೆ ಮಾಡಬೇಕು,
ಈಗ ನಾವು ಇದ್ರಾಗ ಒಂದೊಂದು ವಿಧಾನದಾಗ ಏನದಾವ ಅಂದ್ರೆ ಚರಾಂಶಗಳನ್ನ ಪ್ರಾಯೋಗಿಕ ವಿಧಾನದಾಗ ನಾವು ಏನ್ ಮಾಡ್ತೇವೆ ಹೇಳ್ರಿ, ಚರಾಂಶಗಳನ್ನ ನಿಯಂತ್ರಿಸ್ತೀವಿ ಮತ್ತು ಬದಲು ಮಾಡಿ ನೋಡ್ತೇವೆ ಫಲಿತಾಂಶ ಹೆಂಗಾಗ್ತದೆ. ಇಲ್ಲಿ ಅಂತದ್ ಯಾವ್ದೋ ಗೋಜಿಗೆ ಹೋಗುವಂತ ಅವಶ್ಯಕತೆ ಇಲ್ಲ. ಎರಡೇನ್ ಚರಾಂಶ ಇರ್ತಾವ ಅದ ಫಿಕ್ಸ್ ಇರ್ತದ. ಓಕೆ, ಇನ್ನು ಇಷ್ಟೆಲ್ಲ ಲಾಭಗಳಿದ್ದಾಗ ಕೂಡ ಕೆಲವೊಂದಿಷ್ಟು ದೋಷಗಳಿದಾವ. ಆ ದೋಷಗಳಲ್ಲಿ ನೋಡ್ರಿ ಕಾರಣ ಮತ್ತು ಫಲಿತಾಂಶವನ್ನು ತಿಳಿಸುವುದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ನಿರಂತರವಾಗಿ ಓದಿದಾನ, ನಾವ್ ಹೇಳ್ದಂಗ 3 ತಾಸು 4 ತಾಸು ಡೈಲಿ ಓದಿದಾನ, ಬಟ್ ಫಲಿತಾಂಶ ಬಂದಿಲ್ಲ. ಆ ಸಂದರ್ಭದಾಗ ಈ ಫಲಿತಾಂಶದ ಕುರಿತು ಏನು ನಾವು ಕಂಡು ಹಿಡಿಯೋದು? ಸೊ ಇದು ಈ ವಿಧಾನ ಕಾರಣವನ್ನು ಹೇಳಂಗಿಲ್ಲ. ಅವ್ ಓದಿದ ಆದ್ರೂ ಮಾರ್ಕ್ಸ್ ಕಡಿಮೆ ಬಂದಾವ, ಹಂಗಾದ್ರೆ ಅದಕ್ಕೆ ಕಾರಣ ಏನ? ಇದ್ರ ಕುರಿತು ಅಭ್ಯಾಸ ಮಾಡುವಂತ ವಿಧಾನ ಅಲ್ಲ. ಅದಕ್ಕಾಗಿ ಇದು ಒಂದು ದೋಷ ಅಂತ ಹೇಳ್ತೇವೆ. ಮತ್ತೆ ಕಾರಣನ ಹೇಳದಿದ್ರಂದ್ರೆ ಫಲಿತಾಂಶ ಇಲ್ಲದ ಹೇಳೋದು. ಸೊ ಇದು ಆ ವಿಷಯದಾಗ ಫೇಲ್ ಆಗ್ತದೆ. ಎರಡನೇದು, ತಪ್ಪು ಅರ್ಥೈಸುವ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಎಕ್ಸ್ಪೆರಿಮೆಂಟ್ ಮಾಡುವಂತವ್ರು ಏನಾದ್ರೂ ತಪ್ಪಾಗಿ ಅರ್ಥ ಮಾಡ್ಕೊಂಡು ಹೇಳುವಂತ ಚಾನ್ಸಸ್ ಇರ್ತದೆ. ಈಗ ಒಂದೊಂದು ಹುಡುಗರು ಕ್ಲಾಸ್ನಾಗ ಹೇಳಿದ್ದು ಮಾತ್ರ ಕೇಳ್ಕೊಂಡು ಚಲೋ ಸ್ಕೋರ್ ಮಾಡ್ತಿರ್ತಾರ. ಅವಾಗ ನಾವು ಈಕ್ವಲಿ ಅವನ ಜೊತೆಗೆ ಇನ್ನೊಬ್ಬ ಹುಡುಗನನ್ನು ಕೂಡಿಸ್ತೀವಿ. ಇವ್ 5 ತಾಸು ಓದ್ತಾನ, ಅವ 2 ತಾಸು ಓದ್ತಾನ, ಬಟ್ ಇವನ್ಕಿಂತ ರಿಸಲ್ಟ್ ಅವ ಹೆಚ್ಚು ಮಾಡ್ತಾನ. ಆ ಸಂದರ್ಭದಾಗ ಕಾರಣ ಏನ? ಅದನ್ನು ಕೂಡ ತಿಳ್ಸಂಗಿಲ್ಲದ. ಗೊತ್ತಾಯ್ತಾ? ಮೂರನೇದು, ಚರಾಂಶಗಳು ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತವೆ. ಎಂಥ ಚರಾಂಶಗಳ? ಮೂರನೇ ಅಂಶಗಳು ಅಂತಂದ್ರೆ ಅಭ್ಯಾಸ ಕುರಿತಾಗ ಈಗ ಪ್ರಾಯೋಗಿಕ ಮೆಥಡ್ದಾಗ ಎಂಥವೆಂಥ ಮೂರನೇ ಅಂಶಗಳು ಬರ್ತಾವಲ್ಲ, ಯಾವ ಹೇಳ್ರಿ? ಅಸಂಗತ ಚರಾಂಶಗಳು. ಅವು ಇಲ್ಲೂ ಕೂಡ ಬರ್ತಾವ. ಅಭ್ಯಾಸ ಕುಂತಾಗ ಅವಂಗ ಕಾನ್ಸಂಟ್ರೇಟೆಡ್ ಕೊರತೆ ಆಗೋದು, ಹಸಿವಾಗೋದು, ನಿದ್ರೆ ಬರೋದು, ಅಥವಾ ಯಾರೇ ಇಲ್ದಾಗ ಅವ್ನು ಅಡ್ಡಾಡುವಂತ ಒಂದು ಚಾಳಿ ಇರ್ಬೋದು. ಇಂಥವೆಲ್ಲಾನು ಕೂಡ ಈ ಒಂದು ವಿಧಾನದ ಮೇಲೆ ಪ್ರಭಾವವನ್ನು ಬೀರ್ತಾವ ಅಂತ ಹೇಳ್ತೀವಿ. ಸೊ ಇವಿಷ್ಟು ದೋಷಗಳಿದಾವ. ಇದ್ರ ಹೊರತಾಗಿಯೂ ಕೂಡ ಸಹಸಂಬಂಧ ವಿಧಾನ ಏನದಲ್ಲ, ಅದು ಮನೋವಿಜ್ಞಾನದಲ್ಲಿ ಎರಡು ಚರಾಂಶಗಳ ಕುರಿತು ನಡುವಿನ ಸಂಬಂಧವನ್ನು ತಿಳಿಯುವಂತ ಏಕೈಕ ವಿಧಾನ ಆಗಿದೆ. ಅದಲ್ಲದೆ ಈ ಸಂಬಂಧ ಏಕೆ ಇದೆ ಎಂಬುದನ್ನು ಕೂಡ ಇದು ಏನು ಹೇಳ್ರಿ ತಿಳಿಸಂಗಿಲ್ಲ. ಹಿಂಗಾಗಿ ಸ್ವಲ್ಪ ದೋಷಗಳು, ಸ್ವಲ್ಪ ಒಳ್ಳೆ ಗುಣಗಳು ಇದ್ರೂ ಕೂಡ ಇದು ಒಂದು ವಿಧಾನದ ನಾಲೆಜ್ ಏನದಲ್ಲ, ಅದು ಶಿಕ್ಷಕನಿಗೆ ಇರಲೇಬೇಕು. ಆ ಹಿನ್ನೆಲೆಯಲ್ಲಿ ನಾವು ಸಹಸಂಬಂಧ ವಿಧಾನವನ್ನ ಒಂದ್ ಸರ್ತಿ ಆದ್ರೂ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಸೊ ಇದಿಷ್ಟ ಸಾಕಂತ ಅನ್ಸದ. ನನಗನ್ಸೋ ಮಟ್ಟಿಗೆ ಇದನ್ನ ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಒಂದ್ಸಲ ವಿಡಿಯೋ ನೋಡಿದ್ರಲ್ಲ, ಇಷ್ಟ್ರ ಮ್ಯಾಗ ನೆನ್ಪಿಟ್ಕೊಳ್ರಿ. ಸಹಸಂಬಂಧದ ಅರ್ಥ ಏನು? ಎರಡು ಚರಾಂಶಗಳ ಮಧ್ಯೆ ಇರುವಂತ ಸಂಬಂಧವನ್ನ ಮಾತ್ರ ಅಧ್ಯಯನ ಮಾಡುವಂತ ವಿಧಾನದ ಒಂದನೇ ಪಾಯಿಂಟ್. ಎರಡನೇದು, ಇದರಲ್ಲಿ 3 ವಿಧಾನಗಳಿದಾವ. ಒಂದು ಧನಾತ್ಮಕ ಸಹಸಂಬಂಧ, ಎರಡನೇದು ಋಣಾತ್ಮಕ ಸಹಸಂಬಂಧ, ಮೂರನೇದು ಶೂನ್ಯ ಸಹಸಂಬಂಧ. ಇವು ಇಷ್ಟ ಆ ಚಿತ್ರ ಒಂದು ಡಯಾಗ್ರಾಮ್ ನಿಮ್ ಕಣ್ಣು ಎದುರಿಗೆ ಬಂದ್ರೆ ಸಾಕು, ಅದನ್ನ ಬಿಟ್ಟರೆ ಬೇರೆ ಏನೇನು ಇಲ್ಲ. ಸೊ ಈ ವಿಧಾನದ ಕುರಿತು ಇಷ್ಟೇ ಸಾಕಂತ ಹೇಳ್ತಾ ಇದ್ದೀನಿ. ಮುಂದಿನ ಒಂದು ವಿಧಾನದ ಜೊತೆಗೆ ಮತ್ತೆ ನಾವು ನೀವು ಭೇಟಿ ಆಗೋಣ. ಏನಾದರೂ ಡೌಟ್ಸ್ ಇದ್ರೆ ತಾವು ಕಮೆಂಟ್ ಮಾಡ್ರಿ. ಸೊ ಬೆಸ್ಟ್ ಆಫ್ ಲಕ್ ಟು ಯುವರ್ ಫ್ಯೂಚರ್ ಎಕ್ಸಾಮ್. ಥ್ಯಾಂಕ್ ಯು.